ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬರ್ ಆಗಿ ವೀಕ್ಷಣೆ ಮಾಡಿ. ಏಕೆಂದರೆ ಇನ್ನು ಮುಂದಿನ ದಿನಗಳಲ್ಲಿ ಸಾರಿಗೆಯ ಪ್ರತಿಯೊಂದು ವಿಷಯವನ್ನು ಸಾರಿಗೆ ಟಿವಿ ಮುಖಾಂತರವಾಗಿ ರಾಜ್ಯದ ಮೂಲೆ ಮೂಲೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ದಯಮಾಡಿ ಎಲ್ಲರೂ ಸಹ ಸಾರಿಗೆ ಟಿವಿ ಮುಖಾಂತರವಾಗಿ ಸಬ್ಸ್ಕ್ರೈಬರ್ ಆಗಿ ಅತಿ ಹೆಚ್ಚಿನ ಚಂದಾದಾರರಾಗಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ದಯವಿಟ್ಟು ಈ ಸಾರಿಗೆ ಟಿವಿ ನಮ್ಮ ಒಂದು ಸಂಸ್ಥೆ ಒಳಗಡೆ ಬಂದಾಗ ನಮ್ಮ ನೌಕರರ ಜೊತೆಯಲ್ಲಿ ಒಂದು ಬಾಂಧವ್ಯವನ್ನ ಹೊಂದಿದಾಗ ಒಂದು ಒಳ್ಳೆ ವಾತಾವರಣ ಇಲ್ಲಿ ಸೃಷ್ಟಿ ಆಗ್ತಾ ಇದೆ. ಎಲ್ಲರಿಗೂ ಸಹ ಒಂದು ನೈಜ ವಿಷಯಗಳನ್ನ ತಿಳಿಸುವಂತ ಪ್ರಯತ್ನವನ್ನ ನಮ್ಮ ಸಾರಿಗೆ ಟಿವಿ ಧನಂಜಯ ಅವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರು ಬೆಳಿಬೇಕು. ಯಾಕಂದ್ರೆ ಸಾರಿಗೆ ನೌಕರರಿಗೆ ಎಲ್ಲಾ ತರದ ವಿಷಯಗಳನ್ನು ಸಹ ಅವರು ನೇರವಾಗಿ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಒಂದು ಈ ಸಾರಿಗೆ ಟಿವಿಯನ್ನ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ. ಆತ್ಮೀಯ ನಮ್ಮ ಮಾರ್ಗದರ್ಶಕರಾದಂತ ಜಗದೀಶ್ ಶೆಟ್ಟರ್ ಅವರೇ, ಅದೇ ರೀತಿಯಾಗಿ ಈ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನನ್ನ ಆತ್ಮೀಯರಾದಂತ ಡಿ ರಾಮ ಅವರೇ, ಅದೇ ರೀತಿಯಾಗಿ ಈ ಸಂಘದ ಪದಾಧಿಕಾರಿಗಳು ಕಾರ್ಯಾಧ್ಯಕ್ಷರು ಹರೀಶ್ ಗೌಡ್ರೆ ಮತ್ತು ಯೋಗೇಶ್ ಅವರೇ, ಸುಧಾಕರ್ ರೆಡ್ಡಿ ಅವರೇ ಮತ್ತು ನಮ್ಮ ಹಿರಿಯ ನಿರ್ವಾಹಕರು ಮತ್ತು ಬಸವರಾಜ್ ಅವರೇ ಮತ್ತು ಈಗ ತಾನೇ ಸುಮಾರು ಜನ ಮಾತಾಡಿದಂತ ಎಲ್ಲ ಮುಖಂಡರೇ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿಗಳು ನನ್ನ ಆತ್ಮೀಯ ಸಹೋದರರಾದಂತ ಪ್ರಕಾಶ್ ಹುಲಪೇಡ್ಕರ್ ಅವರೇ ಮತ್ತು ನನ್ನ ಜೊತೆ ಕಲ್ಯಾಣ ಕರ್ನಾಟಕ ಭಾಗದಂತ ಆಗಮಿಸಿದಂತ ಎಲ್ಲ ಪದಾಧಿಕಾರಿಗಳು 22 ಜನ ಬಂದಿದ್ದರು. ಎಲ್ಲ ಪದಾಧಿಕಾರಿಗಳು, ನಮ್ಮ ಪತ್ತಿನ ಸಹಕಾರ ಸಂಘ ನಿರ್ದೇಶಕರು ಪರಮೇಶ್ವರ್ ವಾಗ್ಮರ್ ಅವರು, ಸಂಜೀವ್ ಕುಮಾರ್ ಚಿದ್ರಿ ಅವರು ಮತ್ತು ಬಿಜಾಪುರ ವಿಭಾಗದ ನಮ್ಮ ಆತ್ಮೀಯರಾದ ರಾಜಶೇಖರ್ ಅವರು, ಯುವರಾಜ್ ಅವರು, ಉತ್ತಮ್ ಅವರು, ಜಿತೇಂದ್ರ ಅವರು, ಉಪೇಂದ್ರ ಅವರು, ಅಂಕುಶ್ ಅವರು, ಗೌತಮ್ ಅವರು, ಇನ್ನು ಹಲವಾರು ಪದಾಧಿಕಾರಿಗಳು ಈಗಾಗಲೇ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಇಲ್ಲೆಲ್ಲ ಆತ್ಮೀಯರು, ನಮ್ಮೆಲ್ಲ ಇಡೀ ನಮ್ಮ BFTC KSRTC 4 ನಿಗಮದ ಬಂದಂತ ಎಲ್ಲ ಪದಾಧಿಕಾರಿ ಸ್ನೇಹಿತ ಮಿತ್ರರು, ಇವತ್ತೇನು ನಮ್ಮ ಒಂದು ನೌಕರರ ಸಂಘ ಒಂದು ಹೆಮ್ಮೆ ಇದೆ. ಇಡೀ ರಾಜ್ಯದಲ್ಲಿ ಇವತ್ತೇನಪ್ಪ ಅಂದ್ರ ಕಾರ್ಮಿಕರ ಪರವಾಗಿ 24x7 ಅಂದ್ರೂ ಕೂಡ ತಪ್ಪಾಗಲಾರದು ಅಂತ ಒಂದು ದಶೆಯಲ್ಲಿ ಇವತ್ತೇನಪ್ಪ ಅಂದ್ರೆ ನಮ್ಮ ಸಂಘ ಕೆಲಸ ಮಾಡ್ತಿದೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೋಗ ಬಯಸ್ತೀನಿ. ಇಡೀ ರಾಜ್ಯದಂತ ಎಲ್ಲ ನಿಗಮಗಳಲ್ಲಿ ಪ್ರತಿಯೊಬ್ಬ ಕಾರ್ಮಿಕರು ಮಾತಾಡ್ತಕ್ಕಂಥ ವಿಚಾರ ಏನಂದ್ರೆ, ನೌಕರರ ಸಂಘ ಮುಂಚೂಣಿಯಲ್ಲಿದೆ, ಕಾರ್ಮಿಕರ ಪರವಾಗಿದೆ, ಕಾರ್ಮಿಕರ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ತಾ ಇದೆ, ಕಾರ್ಮಿಕರ ಏಳಿಗೆಗೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದೆ, ಕಾರ್ಮಿಕರ ವಿಚಾರ ಏನದ ಎಂಬುದನ್ನ ಪ್ರಾಪರ್ಲಿ ಅದು ಮಾಡ್ತಾ ಇದೆ. ಆ ಸಂಘಟನೆ ಪದಾಧಿಕಾರಿ ಮಾಡ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲಿ ಹಲವಾರು ವಿಷಯಗಳಾಗಿರ್ಬೋದು, ಇವತ್ತು ಜಗದೀಶ್ ಶೆಟ್ಟರ್ ಆಗಿರ್ಬೋದು, ರಾಮು ಅವರಾಗಿರ್ಬೋದು, ಹರೀಶ್ ಅವರು ಆಗಿರ್ಬೋದು, ಯೋಗೇಶ್ವರ ಆಗಿರ್ಬೋದು, ಸುಧಾಕರ್ ರೆಡ್ಡಿ ಆಗಿರ್ಬೋದು, ಎಲ್ಲ ಪದಾಧಿಕಾರಿಗಳು ಇವತ್ತು ಏನಪ್ಪಾ ಅಂದ್ರೆ ಈ ಒಂದು ಸಂಘಟನೆಯ ಮುಂಚೂಣಿಯಲ್ಲಿ ಈ ವೇತನ ಪರಿಷ್ಕರಣೆ ವಿಚಾರದಲ್ಲಿ ಇವತ್ತೇನು ವೇತನ ಪರಿಷ್ಕರಣೆ ವಿಚಾರ ನಡೀತಾ ಇದೆ ಸರ್ಕಾರ ಮಟ್ಟದಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಜೊತೆ ಈ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಪ್ರಮುಖ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಘಟನೆ ನಮ್ಮ ನೌಕರ ಸಂಘ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳಕ್ ಬಯಸ್ತೀನಿ. ಇವತ್ತು ಕಾರ್ಮಿಕರ ಪರವಾಗಿ ಹಲವಾರು ವಿಷಯಗಳು ಇವತ್ತು ನಾವು ನಮ್ಮ ಒಂದು ಬೀದರ್ ಭಾಗದಲ್ಲಿ ನಾವು ಅಲ್ಲಿಂದ ನಮ್ಮ ಕಾರ್ಮಿಕರು ಹೇಳ್ತಿದ್ದಾರೆ, ನಮಗ ಈ ನೌಕರ ಸಂಘ ಏನ್ ಕೆಲಸ ಮಾಡ್ತಾ ಇದೆ ಇದಷ್ಟು ಕೆಲಸ ಹಿಂದೂ ಕೂಡ ನಾವು ಯಾವುದೇ ಸಂಘಟನೆ ನೋಡಿಲ್ಲ ಎಂಬ ಒಂದು ಮಾತನಾಡ್ತಾ ಇದ್ದಾರೆ. ಈ ಮಾತಾಡೋ ಸಾಮಾನ್ಯ ಅಲ್ಲ. ಯಾಕಂದ್ರೆ ಇವತ್ತು ಆಲ್ಮೋಸ್ಟ್ ಈ ನೌಕರ ಸಂಘದಲ್ಲಿ ಈಗಾಗಲೇ ಎಲ್ಲರೂ ಪದಾಧಿಕಾರಿಗಳು ಕಳೆದ ಮುಷ್ಕರದಲ್ಲಿ ವಜಾಗೊಂಡಿರ್ಬೋದು, ಸಸ್ಪೆಂಡ್ ಆಗಿರ್ಬೋದು, ವರ್ಗಾವಣೆ ಆಗಿರ್ಬೋದು, ಎಲ್ಲ ಕಡೆ ಇವತ್ತೇನಪ್ಪಾ ಅಂದ್ರ ಕಷ್ಟವನ್ನು ಅನುಭವಿಸಿ ಮತ್ತೆ ಸಂಘಟನೆ ಕಟ್ತಾ ಇದ್ದಾರೆ. ಇವತ್ತು ನಮ್ಗೆಲ್ಲ ಹೆಮ್ಮೆ ಇದೆ. ನಮ್ಮ ಭಾಗದಲ್ಲಿ ಹೆಚ್ಚಿಗೆ ಡ್ಯಾಮೇಜ್ ಆಗಿಲ್ಲ ಯಾರಿಗೂ ಕೂಡ. ಕಳೆದ ಮುಷ್ಕರದಲ್ಲಿ ಈ ಭಾಗದಲ್ಲಿ BMTC ಭಾಗದಲ್ಲಿ ಹಲವಾರು ಮನೆ ಮಠ ಮಕ್ಕಳು ಸಂಸಾರ ಬೀದಿ ಬಂದಿದೆ. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಎದೆಗಾರಿಕೆಯಿಂದ ಕಾರ್ಮಿಕರ ಪರವಾಗಿ ಇವತ್ತು ಸಾರಿಗೆ ನೌಕರರಿಗೆ ಏನಾದ್ರೂ ಒಂದು ಸಾಧನೆ ಮಾಡಬೇಕು, ಅವ್ರ ಜೀವನ ಕಟ್ಕೊಳ್ಳಕ್ಕೆ ಏನಾದ್ರೂ ಮಾಡ್ಬೇಕಂತ ಹೇಳಿ ಒಂದು ಹುಮ್ಮಸ್ಸನ್ನ ಹುಟ್ಟಾಕ್ತಕ್ಕಂತ ನಮ್ಮ ರಾಜ್ಯ ಸಮಿತಿಯ ಈ ನೌಕರ ಸಂಘದ ಪದಾಧಿಕಾರಿಗಳಿಗೆ ನಮ್ಮ ಭಾಗದ ವತಿಯಿಂದ ಅವರಿಗೆ ಅಭಿನಂದನೆಗಳು ಹಾಗೂ ಯಶಸ್ಸು ಸಿಗಲಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಆತ್ಮೀಯ ಕಾರ್ಮಿಕ ಮಿತ್ರರೇ, ಈಗಾಗಲೇ ವೇತನ ಪರಿಷ್ಕರಣೆ ಸಂಬಂಧ ಎಲ್ಲರಿಗೂ ಕೂಡ ಇವತ್ತು ಚಿಂತನ ಮಂಥನ ಸಭೆನ ಆಯೋಜನೆ ಮಾಡಿದ್ದಾರೆ. ಅದ ಕಾರಣ ಎಲ್ಲಾ ಪದಾಧಿಕಾರಿಗಳು ತಮ್ಮ ಏನು
ಆಶೆಗಳಿದೆ, ತಮ್ಮ ಅನಿಸಿಕೆಗಳಿದಾವೆ, ತಮ್ಮ ಚಿಂತನೆಗಳೇನಿದಾವೆ ಅವೆಲ್ಲವನ್ನು ಕ್ರೋಢೀಕರಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮ ರಾಜ್ಯ ಸಮಿತಿ ಮಾಡ್ತಾ ಇದೆ. ಯಾಕೆಂದ್ರೆ ಬರ್ತಕ್ಕಂಥ 13ನೇ ತಾರೀಕು ಸರ್ಕಾರದ ಮಂತ್ರಿಗಳ ಜೊತೆ ಏನು ಸಭೆ ಏನಿದೆ ಆ ಸಭೆಯಲ್ಲಿ ತಮ್ಮ ಏನು ಆಶೆ ಇದೆ ಅವೆಲ್ಲವನ್ನೇನಪ್ಪ ಮಂಡಿಸ್ತಕ್ಕಂಥದ್ದು ನಮ್ಮ ನೌಕರ ಸಂಘದ ಪರವಾಗಿ ಜಂಟಿ ಕ್ರಿಯಾ ಸಮಿತಿಯ ಮೂಲಕ ಇವತ್ತೇನಪ್ಪಾ ಅಂದ್ರೆ ಮಾತಾಡ್ತಕ್ಕಂಥದ್ದು. ಆ ಒಂದು ದಿಶೆಯಲ್ಲಿ ಇವತ್ತೆಲ್ಲ ನಿಮಗೆಲ್ಲ ಕರೆದು ಚಿಂತನೆ ಮತವನ್ನು ಆಯೋಜನೆ ಮಾಡಿರ್ತಾರೆ. ಇವತ್ತು ನಮ್ಮ ಸಂಘಟನೆ ವತಿಯಿಂದ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಕೂಡ ಪ್ರಬಲವಾಗಿ ಇವತ್ತು ತಾವೆಲ್ಲ ನೋಡಿರ್ಬೇಕು, ಜಂಟಿ ಕ್ರಿಯಾ ಸಮಿತಿಯಲ್ಲಿ ಕೂಡ 6 ಸಂಘಟನೆಗಳು ಈ ಒಂದು ಜಂಟಿ ಕ್ರಿಯಾ ಸಮಿತಿಯಲ್ಲಿ ಇದೆ. ಆ 6 ಸಂಘಟನೆಯಲ್ಲಿ ಏನಪ್ಪಾ ಅಂದ್ರೆ ಮುಂಚೂಣಿ ಇರ್ತಕ್ಕಂಥದ್ದು ನಮ್ಮ ಸಂಘ ಅಂತ ನಾನು ಹೇಳಕ್ ಬಯಸ್ತೀನಿ. ಇವತ್ತು ನೌಕರ ವಿಚಾರದಲ್ಲಿ ಪ್ರತಿಯೊಂದು ಕ್ಷಣದ ಮಾಹಿತಿ ಏನಪ್ಪಾ ಅಂದ್ರೆ ಇವತ್ತು ಇಡೀ ರಾಜ್ಯದ 1,15,000 ನೌಕರರಿಗೆ ಸಿಗ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರೆ ನಮ್ಮ ನೌಕರ ಸಂಘ ಮಾಡ್ತಾ ಇದೆ. ಅವಾಗ ನಾವು ಹಿಂದಿನ ಅಗ್ರಿಮೆಂಟ್ ನೋಡ್ಬೋದು, ಅದಕ್ಕಿಂತ ಹಿಂದೆ ಆಗಿರೋಂಥ ಅಗ್ರಿಮೆಂಟ್ ನೋಡ್ಬೋದು, ಎಲ್ಲವನ್ನು ನಮಗೆ ಮಾಹಿತಿ ಸಿಗ್ತಾ ಇದ್ದಿಲ್ಲ. ನಮ್ಮ ಬೀದರ್ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಇರ್ಬೋದು, ವಾಯು ಕರ್ನಾಟಕ ಇರ್ಬೋದು, ಪ್ರತಿಯೊಂದು ಮಾಹಿತಿಗಳು ನಮ್ಗೆ ಸಿಗ್ತಾ ಇದ್ದಿಲ್ಲ. ಯಾವ ರೀತಿ ಮಾಹಿತಿ ನಮ್ಗೆ ಏನಂದ್ರೆ ನಾವು ಫೋನ್ ಮೂಲಕ ತಿಳ್ಕೊಬೇಕು, ಅಥವಾ ಯಾರಾದ್ರೂ ಬಂದು ಪದಾಧಿಕಾರಿ, ರಾಜ್ಯ ಸಮಿತಿ ಪದಾಧಿಕಾರಿ ಕಲ್ಯಾಣ ಭಾಗದಲ್ಲಿ ಅಥವಾ ಹುಬ್ಬಳ್ಳಿ ಭಾಗದಲ್ಲಿ ಬಂದು ಹೇಳೋದಂದ್ರೆ ನಮ್ಗೆ ಮಾಹಿತಿ ಗೊತ್ತಾಗ್ತಿತ್ತು ಏನು ವಿಷಯ ಅಂತೇಳಿ. ಇವತ್ತು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಎಲ್ಲರಿಗೂ ಮುಕ್ತವಾಗಿ ಬಿಚ್ಚಿರ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ ನಮ್ಮ ನೌಕರ ಸಂಘ ಮಾಡ್ಕೊಂಡು ಬರ್ತಾ ಇದೆ. ಯಾವುದೋ ಮುಚ್ಚುಮರೆ ಇಲ್ಲ. ಏನು ನೇರವಾಗಿ ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಆಗಿರ್ಬೋದು, ರಾಮಲಿಂಗಾರೆಡ್ಡಿ ಸಭೆಯಲ್ಲಿ ಆಗಿರ್ಬೋದು, ಅಥವಾ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕ ಸಭೆಯಲ್ಲಿ ಆಗಿರ್ಬೋದು, ಏನ್ ನಡೆದಂತ ವಿಷಯಗಳು ಏನಪ್ಪಾ ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತಾಗಬೇಕು, ಎಲ್ಲರೂ ಜಾಗೃತರಾಗಬೇಕು ಅನ್ನೋ ಒಂದು ದಿಶೆಯಲ್ಲಿ ಇವತ್ತು ಏನಪ್ಪಾ ಅಂದ್ರೆ ಮುಕ್ತವಾಗಿ ಇರ್ತಕ್ಕಂಥ ಕೆಲಸ ನಮ್ಮ ಸಂಘಟನೆ ಮಾಡ್ತಾ ಇದೆ. ಎಲ್ಲ ಕಾರ್ಮಿಕರು ನಮ್ಮ ಸಂಘಟನೆ ಪರವಾಗಿದ್ದಾರೆ, ಸಂತೋಷವಾಗಿದ್ದಾರೆ ಅಂತ ನಾನು ಹೇಳಕ್ ಬಯಸ್ತೀನಿ. ಇವತ್ತು ಈ ವೇತನ ಪರಿಷ್ಕರಣೆ ವಿಷಯದಲ್ಲಿ ನಮ್ಮ ಎಲ್ಲ ನೌಕರರು ಈಗಾಗಲೇ ಸಾಕಷ್ಟು ಜನ ವಿಚಾರಗಳು ಹಂಚಿಕೊಂಡ್ರು. 1/1/24 ವೇತನ ಪರಿಷ್ಕರಣೆ ಆಗಬೇಕು ಮತ್ತು 38 ತಿಂಗಳು ಯಾವುದೇ ಕಾರಣಕ್ಕೂ 1 ತಿಂಗಳ ಕೂಡ ಬಿಡೋದಿಲ್ಲ. ಯಾಕಂದ್ರೆ ನಾವು ದುಡಿದಂತ ಸಂಬಳದ ಹಣ ಕೊಡಬೇಕು ಎಂಬ ಒಂದು ಪ್ರಬಲ ಬೇಡಿಕೆಯನ್ನು ನಮ್ಮ ಒಂದು ಸಭೆಯಲ್ಲಿ ಮಂಡಿಸಿದರು. ಈಗಾಗಲೇ ನಾವು ಈಗ ಜಂಟಿ ಕ್ರಿಯಾ ಸಮಿತಿಯಲ್ಲಿ ನಮ್ದು ಕೂಡ ಒಂದು ಭಾಗ ಇದೆ. ಈ ಒಂದು ಸಂಘಟನೆ ಜೊತೆಯಾಗಿ ಇವತ್ತು ಏನಪ್ಪಾ ತಾವೆಲ್ಲರೂ ಏನಪ್ಪಾ ಅಂದ್ರೆ ಜಂಟಿ ಕ್ರಿಯಾ ಸಮಿತಿಗೆ ಒಂದು ಭರವಸೆಯನ್ನು ಮಾಡಿದಿರಿ. ಈ ಜಂಟಿ ಕ್ರಿಯಾ ಸಮಿತಿ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಏನಾದರೂ ಮಾತುಕತೆ ತಮಗೆ ಏನ್ ಬೇಕಂತ ಅಷ್ಟೇ ಮಾತಾಡಿ ಬರ್ತಕ್ಕಂಥದ್ದಿಲ್ಲ. ಯಾಕಂದ್ರೆ ಇದು ಆಗ್ತಿದ್ದ ಇಷ್ಟು ವರ್ಷಗಳ ಕಾಲ ಇಷ್ಟು ದಿನ ಡಿಲೇ ಆಗ್ತಿಲ್ಲ ವೇತನ ಪರಿಷ್ಕರಣೆ. ಅವಾಗಲೇ ಈಗಾಗಲೇ ನಮ್ಮ ಡಿ ರಾಮಣ್ಣ ಅವರು ಹೇಳಿದ್ರು, ಅವಾಗ ಏನಪ್ಪಾ ಅಂದ್ರೆ ವೇತನ ಪರಿಷ್ಕರಣೆ ಮುಕ್ತ ಆಯ್ತಿತ್ತು. ಸೊ ಕಾರ್ಮಿಕರದು ಏನಪ್ಪಾ ಪ್ರಾಪರ್ಲಿ ಅವ್ರ ಏನ್ ಸಮಸ್ಯೆಗಳಿದಾವೆ, ಅವ್ರ ಅನಿಸಿಕೆ ಏನಿದೆ, ಅವ್ರ ಮನದಲ್ಲಿ ಏನಿದೆ ಎಂಬುದು ತಿಳ್ಕೊಂಡು ಇಷ್ಟು ಸುದೀರ್ಘವಾಗಿ ಇಷ್ಟು ಡಿಲೇ ಆಗ್ತದೆ. ಕಾರಣ ಏನಪ್ಪಾ ಅಂದ್ರೆ ನಮಗೆ ಏನಾದ್ರೂ ಒಂದು ಒಳ್ಳೆ ಪರಿಷ್ಕರಣೆ ಆಗ್ಬೇಕು, ಹರಿಯಾಸ್ ಕೂಡ ಬರ್ಬೇಕೆಂಬ ವಿಚಾರದೇ ಎಲ್ಲರ ಹತ್ರ ಇದೆ. ಇವಾಗಲೂ ನಾವು ನಮ್ಮ ಮನೆ ರಾಜ್ಯಾಧ್ಯಕ್ಷರ ಜೊತೆ ನಾವು ಅವಾಗ ಮಾತಾಡ್ತಾ ಇದೀವಿ. ಪ್ರತಿ ಏನಾಗ್ತಾ ಬೆಳವಣಿಗೆ ಅವರೆಲ್ಲ ಹೇಳ್ತಿದ್ದಾರೆ. ಇವತ್ತೇನು ಸರ್ಕಾರ ಮಟ್ಟದಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಸಾರಿಗೆ ನೌಕರರ ಬಗ್ಗೆ ವೇತನ ಪರಿಷ್ಕರಣೆ ಮಾಡಕ ಸ್ವಲ್ಪ ಹಿಂದೇಟಾಗ್ತಾ ಇದೆ. ಇವತ್ತು ನಾವೇನೋ ತಿಳ್ಕೊಂಡಿದೀವಿ ಅಂದ್ರೆ ಸರ್ಕಾರದಲ್ಲಿ ಏನು ಹಣ ಕೊರತೆ ಇದನೋ ಅಥವಾ ಇನ್ನೊಂದು ಏನಿದನೋ ಅಥವಾ ಅಧಿಕಾರಿ ಮಟ್ಟದಲ್ಲಿ ಏನೋ ಮಿಸ್ಗೈಡ್ ಮಾಡಿದಾರೋ ಅದೊಂದು ಕೂಡ ಇದೆ. ಆದ್ರೆ ನಾವು ಏನಂತ ಕೈಗಾರಿಕೆ ಒಪ್ಪಂದ ಪ್ರಕಾರ ಇವತ್ತು ಮ್ಯಾನೇಜ್ಮೆಂಟ್ ಸರ್ಕಾರ ಸ್ಟಿಕನ್ ಆಗಬೇಕು. ಏನ್ ಸ್ಟಿಕನ್ ಆಗ್ಬೇಕಂದ್ರೆ ಪ್ರತಿ 4 ವರ್ಷ ವೇತನ ಪರಿಷ್ಕರಣೆ ಅಂತ ಕೈಗಾರಿಕಾ ಕಾಯ್ದೆ ಅಡಿಯಲ್ಲಿ 4 ವರ್ಷ ಮಾಡಬೇಕು. ಅದು ಮಾಡಲೇಬೇಕು. ಅದಕ್ಕೆ ಕಳೆದ ಒಂದು ಇದರಲ್ಲಿ ಕರೋನಾ ಇತ್ತು, ಇಡೀ ಜಗತ್ತಿನಾದಂತ ಕರೋನಾ ಇತ್ತು. ಆ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು 1-2 ವರ್ಷ ಮುಂದೆ ಹೋದ್ರೆ ಏನು ಪರವಾಗಿಲ್ಲ. ಆದ್ರೆ ಅವ್ರು ಏನ್ ಮತ್ತೆ 24 ಬದಲಿ 27 ಅಥವಾ 26 ಏಪ್ರಿಲ್ ಈಗ ಹೇಳ್ತಾ ಬರ್ತಾ ಇದಾರೆ. ಇದಕ್ಕೇನಪ್ಪ ಎಲ್ಲಾ ನೌಕರರು ಏನಪ್ಪಾ ಅಂದ್ರೆ ಅಸಮಾಧಾನ ಇದ್ದಾರೆ, ಇವತ್ತು ತೊಂದರೆದಲ್ಲಿದ್ದಾರೆ. ಇವತ್ತು ನೌಕರರು ಇದಕ್ಕೆ ಬಿಟ್ಟು ಬೇರೆ ಮಾರ್ಗ ಇಲ್ಲ. ಇವತ್ತು 80% ಜನ ನಮ್ಮ ಭಾಗದಲ್ಲೂ ಕೂಡ ಈ ನೌಕರಿ ಮೇಲೆ ಅವಲಂಬಿತಿದ್ದಾರೆ. ಯಾವುದೇ ಸೈಡ್ ಬಿಸಿನೆಸ್ ಇಲ್ಲ, ಗದ್ದೆ ಹೊಲ ಪಿಲ ಏನೂ ಇಲ್ಲ. ಏನಿದೆ ನೌಕರಿ ಮೇಲೆ ಡಿಪೆಂಡ್ ಇದೆ. ಅದಕ್ಕಾಗಿ ಇವತ್ತು ನಾನು ಜಂಟಿ ಸಮಿತಿಯ ನಮ್ಮ ಸಂಘಟನೆ ಪರವಾಗಿ ನಮ್ಮ ಜಗದೀಶ್ ಅಣ್ಣವರಿಗೆ ಮಾತು ಹೇಳಕ್ ಬಯಸ್ತೀನಿ. ಏನೇ ಮಾಡಿ ಏನಪ್ಪ ನೌಕರಿಗೆ ಉತ್ತಮವಾದ ರೀತಿಯಲ್ಲಿ ಇವತ್ತು ಯಾವುದೇ ಕಾರಣಕ್ಕೆ ಏನಪ್ಪಾ ಅಂದ್ರೆ ನೌಕರಿಗೆ ನಷ್ಟ ಆಗಬಾರ್ದು. ಆ ಒಂದು ದಿಶೆಯಲ್ಲಿ ಏನಪ್ಪಾ ಅಂದ್ರೆ ವೇತನ ಪರಿಷ್ಕರಣೆ ಮಾತುಕತೆ ಆಗ್ಬೇಕು. ಯಾಕಂದ್ರೆ ಇವತ್ತು ಈಗಾಗಲೇ ಸಾಕಷ್ಟು ಏನಪ್ಪಾ ಅಂದ್ರೆ ತಾಳಿ ಸಾಕಾಗ್ಬಿಟ್ಟದು. ಯಾಕಂದ್ರೆ ಇಲ್ಲಿ ನೋಡಿದ್ರು ಏನಾದ್ರೂ ಜಂಟಿ ಕ್ರಿಯೆ ಭರವಸೆ ಇದೆ, ಆ ಭರವಸೆ ಏನಪ್ಪಾ ಅಂದ್ರೆ ಉಳಿಸ್ಕೋಬೇಕು. ಆ ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಸೂಕ್ತವಾದ ಒಂದು ಪರಿಹಾರ ಏನಪ್ಪಾ ಅಂದ್ರೆ ಸರ್ಕಾರ ಮಟ್ಟದಲ್ಲಿ
ಚರ್ಚೆ ಆಗಬೇಕು. ಚರ್ಚೆಗೆ ನಿರ್ಣಯ ತಾವು ಮುಂಚೂಣಿ ತಗೋಬೇಕು. ಜಂಟಿ ಸಮಿತಿ ಉಮ್ಮುಳಿದ 5 ಸಂಘಟನೆಗಳು ಪದಾಧಿಕಾರಿಗಳ ಜೊತೆ ಮಾತಾಡ್ಬೇಕಂತ ಹೇಳಿ ನಾನು ಮಾನ್ಯ ಜಗದೀಶ್ ಅಣ್ಣವರಿಗೆ ನಾನು ಈ ಮಾತು ಹೇಳ್ತೀನಿ. ಇವತ್ತು ಇನ್ನೊಂದು ವಿಶೇಷವಾಗಿ ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಹೇಳಿದ್ರು ಏನಂತಂದ್ರೆ, ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ 370 ಏನು ಮೀಸಲಾತಿ ಬಂತು ನಮಗ. ಅದಾದ ನಂತರ ಸುಮಾರು ವರ್ಷಗಳಿಂದ ಮುಂಬಡ್ತಿಗಳು ಕೊಟ್ಟಿದ್ದಿಲ್ಲ. ಆ ಮುಂಬಡ್ತಿಗಳು ಈಗೇನು ಕಳೆದ ಮುಷ್ಕರದಲ್ಲಿ ನಂತರ ಮುಂಬಡ್ತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದಾರೆ. ಈಗಾಗಲೇ ಮುಂಬಡ್ತಿಗಳು ಕೆಲವೊಂದು ಜನ ಕೊಟ್ಟಿದ್ದಾರೆ. ಯಾರಿಗಂದ್ರೆ ತಾಂತ್ರಿಕ ಸಿಬ್ಬಂದಿಗಳು ಕೊಟ್ಟಿದ್ದಾರೆ, ಚಾರ್ಜ್ಮನ್ ಕೊಟ್ಟಿದ್ದಾರೆ, ಆರ್ಟಿಸಲ್ ಚಾರ್ಜ್ಮನ್ ಕೊಟ್ಟಿದ್ದಾರೆ, ಮತ್ತೆ ATL DI ಕೊಟ್ಟಿದ್ದಾರೆ. ಹೀಗೆ ಸುಮಾರು ಏನಪ್ಪಾ ಅಂದ್ರೆ 2-3 ಕ್ಯಾಟಗರಿಗೆ ಪ್ರಮೋಷನ್ ಕೊಟ್ಟಿದ್ದಾರೆ. ಇದರ ವಿಶೇಷತೆ ಏನದ ಅಂದ್ರ ಆ ಪ್ರಮೋಷನ್ ಕೊಟ್ಟಿದ್ದಾರೆ. ಆ ಪ್ರಮೋಷನ್ ಸುಮಾರು ದಿನಗಳಲ್ಲಿ ಬಾಕಿ ಇಟ್ಟಿದ್ದಾರೆ. ಬಾಕಿ ಇಟ್ಟು ಪ್ರಮೋಷನ್ ಈ 22ರಲ್ಲಿ ನಮ್ಮ ಭಾಗದಲ್ಲಿ 22ರಲ್ಲಿ ಮುಷ್ಕರ ಚಾರ್ಜ್ ಕೊಟ್ಟಿದ್ದಾರೆ. ಮುಂಬಡ್ತಿಗಾಗಿ 22 ಸುತ್ತಲೆಗಳಿದೆ, ಸರ್ಕಾರದ ಜಿಯೋ ಇದೆ. 22ರಲ್ಲಿ ಸಾಧಾರಣ ಪ್ರಕರಣ ಇರ್ತದೆ, ಇತ್ಯರ್ಥಪಡಿಸಬೇಕು. ಪ್ರಮೋಷನ್ ಸಂದರ್ಭದಲ್ಲಿ ಮುಂಬಡ್ತಿ ಏನಪ್ಪಾ ಪರಿಗಣಿಸಬೇಕು ಎಂಬ ಸಾಕಷ್ಟು 5-6 ಸುತ್ತಲೆಗಳಿದೆ. ಆ ಸುತ್ತಲೆಗೆ ಏನಪ್ಪಾ ಅಂದ್ರೆ ಇವತ್ತು ಮ್ಯಾನೇಜ್ಮೆಂಟ್ ಸ್ಟಿಕ್ಕರ್ ಇಲ್ಲ. ಇವತ್ತು ನಾವು ಕೇಳ್ತಿರೋದು ನಿಮ್ಮ ಈ ಭಾಗದಲ್ಲಿ 23ರಲ್ಲಿ ಕೊಟ್ಟಿರ್ಬೋದು, ನಮ್ಮ ಭಾಗದಲ್ಲಿ 22ರಲ್ಲಿ ಚಾರ್ಜ್ ಇದೆ. ಮೊದಲು ಕರ್ನಾಟಕ ಸೂಚನಾ ಪತ್ರ ಸೊಗಸು ಇಶ್ಯೂ ಮಾಡಿದ್ರು, ನಂತರ 22ರಲ್ಲಿ ಅಪತ್ರ ಪತ್ರ ಕೊಟ್ಟರು. 22ರಲ್ಲಿ ಸಾಧಾರಣ ಪ್ರಕರಣ ಇರ್ತಾವ, ಅವು ಇತ್ಯರ್ಥ ಮಾಡೋ ಸುತ್ತಲೆಗಳಿದೆ. ಈ ಸುತ್ತಲೆ ಬಗ್ಗೆ ಈಗಾಗಲೇ ನಮ್ಮ ಭಾಗದ ವ್ಯವಸ್ಥಾಪಕ ನಿರ್ದೇಶಕ ಅವರಿಗೆ, ಮೇಡಮ್ ಅವರಿಗೆ, ಆ ಭಾಗದ ಅಧ್ಯಕ್ಷರಿಗೆ, ಅರುಣ್ ಕುಮಾರ್ ಪಾಟೀಲ್ ಅವರಿಗೆ ಮತ್ತೆ ಎಲ್ಲಾ HODಗಳಿಗೆ ಮನವರಿಕೆ ಮಾಡಿದೀವಿ. ಈ ನಮ್ಮ ನೌಕರರು ಏನಪ್ಪಾ ಅಂದ್ರೆ ಈಗಾಗಲೇ ವೇತನ ಪರಿಷ್ಕರಣೆ ಕಂಗಾಲಾಗಿದ್ದಾರೆ. ಅದ್ರ ಜೊತೆಲಿ ಏನಪ್ಪಾ ಅಂದ್ರೆ ಮತ್ತೆ ನೀವು ಈ ಏನ್ ಮುಂಬಡ್ತಿ ಸಮಯದಲ್ಲಿ ಆ ಚಾರ್ಜ್ ಶೀಟ್ಗಳನ್ನು ಸೀಲ್ಡ್ ಕವರ್ ಅಲ್ಲಿ ಮುಚ್ಚಿತ ಲಕೋಟೆಯಲ್ಲಿ ಇಟ್ಟು ಕಿರಿಯರಿಗೆ, ಅವ್ರಿಗಿಂತ ಕಿರಿಯರಿಗೆ ಏನಪ್ಪಾ ಅಂದ್ರೆ ಮುಂಬಡ್ತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ ಮುಂಬಡ್ತಿ ಒಂದು ಭಾಗ ಮುಗಿಸಿದ್ದಾರೆ. ಅದು ತೊಂದರೆ ಆಗ್ತದ. ದಯವಿಟ್ಟು ಏನಪ್ಪಾ ಅಂದ್ರ ಇದು ಆ ಮುಚ್ಚಿದ ಲಕೋಟೆ ಇರ್ತಕ್ಕಂತ ಪ್ರಕರಣಗಳು, ವಿಶೇಷವಾಗಿ ಪೊಲೀಸ್ ಪ್ರಕರಣ ಇರ್ಬೋದು, ಲೋಕಾಯುಕ್ತ ಇರಬಹುದು, ಅಥವಾ ಇನ್ನೂ ಒಂದು ವಿಚಾರಣೆ ಹಂತದಲ್ಲಿ ಇರ್ತಕ್ಕಂಥ ಪ್ರಕರಣಗಳು ಬಿಟ್ಟು ಬಾಕಿ ಇರ್ತಕ್ಕಂಥ ಎಲ್ಲಾ ಪ್ರಕರಣಗಳನ್ನು ಪ್ರಮೋಷನ್ ಸಮಯದಲ್ಲಿ ಮುಕ್ತಾಯಗೊಳಿಸಬೇಕೆಂಬುದು ಸುತ್ತಲೆಗಳಿದೆ. ಆ ಸುತ್ತಲೆ ಯಾವತ್ತೂ ಕೂಡ ನಮ್ದು ಏನಪ್ಪಾ ಅಂದ್ರೆ ನಮ್ದು ಸಂಸ್ಥೆಯಲ್ಲಿ ಸುತ್ತಲೆ ಆಧಾರ ಮ್ಯಾಗೆ ನಡೀತಕ್ಕಂಥದ್ದು. ಇವತ್ತು ಈ ಸಂದರ್ಭದಲ್ಲಿ ಸುತ್ತಲೆ ಏನಪ್ಪಾ ಅಂದ್ರೆ ಪರಿಗಣಿಸ್ತಾ ಇಲ್ಲ. ಇದನ್ನ ನಾವು ಏನಪ್ಪಾ ಅಂದ್ರೆ ಈಗಾಗಲೇ ಮ್ಯಾನೇಜ್ಮೆಂಟ್ ನಮ್ಮ ಭಾಗದಲ್ಲಿ ಕೇಳಿದೀವಿ. ಇದರಲ್ಲಿ ಏನಪ್ಪಾ ಸಾಕಷ್ಟು ಜನ ನೌಕರರು ತೊಂದರೆಯಲ್ಲಿದ್ದಾರೆ. ಅವ್ರು ನಮ್ಗೆ ಮ್ಯಾನೇಜ್ಮೆಂಟ್ ಏನೇ ಹೇಳ್ತಿದ್ದಾರೆ ಅಂದ್ರೆ, ಈ 22 ಚಾರ್ಜ್ ಶೀಟ್ ಅನ್ನು ನಾವು ಸೀಲ್ಡ್ ಕವರ್ ನಲ್ಲಿ ಇಟ್ಟಿದ್ದೀವಿ. ಆ ಒಂದು ಸೀಲ್ಡ್ ಕವರ್ ಏನಪ್ಪಾ ಅಂದ್ರೆ ನಾವು ನಾಳೆ ದಿನ ಮ್ಯಾನೇಜ್ಮೆಂಟ್ ಸರ್ಕಾರ KSRTC ಲೆವೆಲ್ ಏನೋ ನಿರ್ಧಾರ ಆಯ್ತಂದ್ರೆ, ನಿಮ್ಗೆ ಆರೋಪ ಮುಕ್ತ ಆಯ್ತಂದ್ರ ಮತ್ತೆ ಉಳಿದೇನಪ್ಪ ಅಂದ್ರೆ ಪ್ರಕರಣಗಳು ನಿಮ್ಗೆ ಆ ಇತ್ಯರ್ಥ ಆಯ್ತವ, ಆಟೋಮೆಟಿಕ್ ನಿಮ್ಗೆ ಏನಪ್ಪಾ ಮುಂಬಡ್ತಿ ಎಲಿಜಿಬಲ್ ಇರ್ತೀವಿ ಎಂಬ ಒಂದು ಆಶ್ವಾಸನೆ ಹೇಳ್ತಾರೆ. ಆದ್ರೆ ಈ ಸರ್ಕಾರ ಮಟ್ಟದಲ್ಲಿ ಏನ್ ನಿರ್ಣಯ ಆಗ್ತದೆ ಅದ್ರ ಮೇಲೆ ಅವಲಂಬಿಸಿದ್ದಾರೆ. ಅದಕ್ಕಾಗಿ ಮೊನ್ನೆ ನಮ್ಮ ಜಗದೀಶ್ ಅನ್ನೋರಿನ ಹೇಳಕ್ ಬಯಸ್ತೀನಿ, ನಮ್ಮ ಭಾಗದಲ್ಲಿ ಜನ ಸಾಕಷ್ಟು ಜನ ಏನಪ್ಪಾ ಅಂದ್ರೆ ತೊಂದರೆಯಲ್ಲಿದ್ದಾರೆ. ಆ ಏನು 370 ಜೈಲಲ್ಲಿ ಮುಂಬಡ್ತಿ ಕೊಟ್ಟಿದಾರ, ಆ ಮುಂಬಡ್ತಿಯಲ್ಲಿ ಯಾರಿಗೂ ಅನ್ಯಾಯ ಆಗಬಾರ್ದು. ಈ ಏನು 4ನೇ ತಾರೀಕು ಆಗಸ್ಟ್ ನಲ್ಲಿ ಏನೋ ಯಥಾಸ್ಥಿತಿಯಲ್ಲಿ ಏನಪ್ಪಾ ಅಂದ್ರೆ ಆಪನ್ನ ಪತ್ರವನ್ನು ಹಿಂಪಡೆಯಕ್ಕಂಥದ್ದು ಆಗ್ಬೇಕಂತ ಹೇಳಿ ನಾನು ಏನಪ್ಪಾ ಅಂದ್ರೆ ಒತ್ತಾಯ ಮಾಡ್ಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಮತ್ತು ಮ್ಯಾನೇಜ್ಮೆಂಟ್ ಅಂತ ಹೇಳಿ ತಮ್ಮ ಮನವಿ ಮಾಡ್ತೀನಿ. ಇದು ಏನಪ್ಪಾ ಅಂದ್ರೆ ಬಹಳ ಅವಕಾಶ, ನಮ್ಮ ಇದರಲ್ಲಿ 15-10 ವರ್ಷ ಪ್ರಮೋಷನ್ ಸಿಗ್ತಾವ. ಸೊ ಇಂಥ ಇದ್ರಲ್ಲಿ ಏನಪ್ಪಾ ಅಂದ್ರೆ ಅನ್ಯಾಯ ಆಗ್ಯದ. ದಯವಿಟ್ಟು ಅದನ್ನು ಇದು ಮಾಡ್ಬೇಕು. ಅದು ನಾ ಈಗಾಗಲೇ ಏನಪ್ಪ ಪತ್ರವನ್ನು ಸಹ ವ್ಯವಸ್ಥೆ ಕೊಟ್ಟಿದ್ದೀನಿ. ನೀವು ಮುಂಬಡ್ತಿ ಏನಪ್ಪಾ ಅಂದ್ರೆ ತಡೆ ಹಿಡ್ರಿ ಅಂತೇಳಿ ಮತ್ತೆ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ರು. ತಡೆ ಹಿಡ್ರಿ ಅಂತೇಳಿ ವ್ಯವಸ್ಥೆ ನಿರ್ದೇಶಕ ಅಧ್ಯಕ್ಷರಿಗೆ ಮನವಿ ಮಾಡಿದೀವಿ. ಅವರು ಇನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಅದು ಯಾವಾಗ 13ನೇ ತಾರೀಕಿನ ಇತ್ಯರ್ಥ ಆಗ್ತದೆ, ಇತ್ಯರ್ಥ ಆದ ನಂತರ ಕೊಡುವಂತ ಸಂಭಾವನೆ ಇದೆ. ಅದಕ್ಕೋಸ್ಕರ ದಯವಿಟ್ಟು ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಇದು ಪರೀಕ್ಷೆ ಮುಗಿಯವರೆಗೂ ಯಾವುದೇ ಮುಂಬಡ್ತಿ ಕೊಡಬಾರ್ದು. ಮತ್ತೆ ಏನು ಕೊಟ್ಟಂತ ಮುಂಬಡ್ತಿಗಳಿಗೆ ದಯವಿಟ್ಟು ಏನಪ್ಪಾ ಪರಿಶೀಲನೆ ಮಾಡಿ ಸುತ್ತೋಲೆ ಆಧಾರ ಮೇಲೆ, ಅವರೇ ಸಂಸ್ಥೆ ಸುತ್ತಲೇ ಇದೆ, ಆ ಸುತ್ತಲೇ ಆಧಾರ ಮೇಲೆ ಇತ್ಯರ್ಥಪಡಿಸಿ ಆರೋಪ ಮುಕ್ತ ಮಾಡಿ ಅವರು ಕೂಡ ಏನಪ್ಪಾ ಅಂದ್ರೆ ನ್ಯಾಯಯುತವಾಗಿ ಏನಪ್ಪಾ ಮುಂಬಡ್ತಿ ಮಾಡಂತ ವಿಷಯದಲ್ಲಿ ಏನಪ್ಪಾ ಪ್ರಬಲವಾಗಿ ಏನಪ್ಪಾ ಅಂದ್ರೆ ನಮ್ಮ ಭಾಗದಲ್ಲಿ ನಾವು ತಮ್ಮ ಮನವಿ ಮಾಡ್ತೀವಿ. ಇದನ್ನೇನಪ್ಪಾ 13ನೇ ತಾರೀಕಿನಲ್ಲಿ ಅಗ್ರಿಮೆಂಟ್ ಏನು ಮಾತುಕತೆ ಹಿಂದಾಗ್ತದೆ ಮುಂದಾಗ್ತದೆ ಗೊತ್ತಿಲ್ಲ. ಆದ್ರೆ ಏನಪ್ಪಾ ಇದನ್ನು ಮುಂಚೂಣಿಯಲ್ಲಿ ಏನಪ್ಪಾ ಅಂದ್ರೆ ಮಾತಾಡ್ಬೇಕಂತ ಹೇಳಿ ನಾನು ಈ ಮನವಿ ಮಾಡ್ತೀನಿ. ಸೊ ಇವತ್ತು ಈಗಾಗಲೇ ಎಲ್ಲ ನಮ್ಮ ನೌಕರರು ಈ ಸ್ಟ್ರೈಕ್ ಏನಕ್ಕಾಗಲ್ಲ, ಸ್ಟ್ರೈಕ್ ಮಾಡಿದ್ರೆ ಏನೋ ನಮ್ಗ ಸಿಗ್ತದ, ನಮ್ಮ ಹಕ್ಕು, ನಮ್ಮ ನ್ಯಾಯಯುತವಾಗ ಸಂಬಳ ಸಿಗ್ತದಮ್ಮ ಮಾತು ಕೂಡ ಆಡಿದ್ದೀವಿ. ತಾವು ಧನ್ಯವಾದಗಳು. ಯಾಕಂದ್ರೆ ಈ BMTC ಭಾಗದಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಒಂದು ಕಷ್ಟದಲ್ಲಿ ಇದ್ರು ಕೂಡ ಇಂಥ ಒಂದು ಪನಿಷ್ಮೆಂಟ್ ಆದ್ರೂ ಕೂಡ ಧೈರ್ಯದಿಂದ ಹೇಳ್ತಿದ್ರು. ಅದಕ್ಕೆ ನಾವೇನಪ್ಪಾ ಅಂದ್ರೆ ನಮ್ಮ ಧನ್ಯವಾದ ಅಂತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಮ್ಮ ವಹಿಸ್ತೀನಿ. ಮುಂದಿನ ಕೂಡ ಏನಪ್ಪಾ ಅಂದ್ರೆ ಎಲ್ಲರೂ ಈ ಹೋರಾಟದಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ರೀತಿ ಬರಲಿ, ಇವತ್ತು ನಾವು ಜಂಟಿ ಕ್ರಿಯಾ ಸಮಿತಿ ಏನ್ ನಿರ್ಧಾರ ತಗೋದಕ್ಕೆ ನಾವು ಬದ್ಧವಾಗಿದ್ದೀವಿ. ಇವತ್ತು ಜಂಟಿ ಕ್ರಿಯಾ ಸಮಿತಿ ಯಾಕೆ ಹೇಳ್ತೇವೆ ಅಂದ್ರೆ, ಇವತ್ತು ನಾವು ನಮ್ಮ ಭಾಗದಲ್ಲಿ ಯಾವಾಗ ಪ್ರಧಾನ ಕಾರ್ಯದರ್ಶಿ ಅವರು ಹೇಳಿದ್ರು, ನಮ್ಮ ಭಾಗದಲ್ಲಿ ಏನಪ್ಪಾ ಅಂದ್ರೆ
ಸುಮಾರು ಏನಪ್ಪಾ ಅಂದ್ರೆ ಮುಷ್ಕರ ಆದ ಸಂದರ್ಭದಲ್ಲಿ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಪ್ಪಾ ಅಂದ್ರೆ 100% ಸಕ್ಸಸ್ ಆಗ್ಯದ. ಟೋಟಲ್ 2691 ಶೆಡ್ಯೂಲ್ ಇದ್ರೂ ಕೂಡ ಏನಪ್ಪಾ ಅಂದ್ರೆ ನಮ್ಮ ಭಾಗದಲ್ಲಿ ಕೇವಲ ಏನಪ್ಪಾ ಅಂದ್ರೆ 800 ಶೆಡ್ಯೂಲ್ ಆಪರೇಟ್ ಆಗ್ಯಾವ. ಅದ್ರ 29% ಅಷ್ಟೇ ಆಪರೇಟ್ ಆಗಿದಾವ. ಸೊ ಇವತ್ತೇನಪ್ಪಾ ಅಂದ್ರೆ ನಮ್ಮ ಭಾಗದಲ್ಲಿ ಏನಪ್ಪಾ ಒಳ್ಳೆ ರೀತಿಯಿಂದ ಪ್ರಕ್ರಿಯೆ ಆಗ್ಯದ. ಸ್ಟ್ರೈಕ್ ಈ ಭಾಗದಲ್ಲಿ ಏನಪ್ಪಾ ಅಂದ್ರೆ ಏನೋ ಮತ್ತೊಂದು ಪ್ರೈವೇಟ್ ಡ್ರೈವರ್ಸ್ ಅವು ಇದು ಮಾಡ್ಕೊಂಡು ಏನೋ ಸ್ವಲ್ಪ ಪ್ರಕ್ರಿಯೆ ಆಗಿರ್ಬೋದು. ಆದ್ರೆ ಮುಂದಿನ ದಿನಗಳು ಸ್ಟ್ರೈಕ್ ಆದ್ರೂ ಕೂಡ ಏನಪ್ಪಾ ಅಂದ್ರೆ ನಮ್ಮ ನೌಕರ ಸಂಘ ಏನಪ್ಪಾ ಜಂಟಿ ಕೆಲಸ ಜೊತೆಯಲ್ಲಿ ಮುಂಚೂಣಿ ಇರ್ತದೆ. ಯಾವುದೇ ಸಂದೇಹ ಇಲ್ಲ. ಯಾವುದೇ ನಾವು ನಿಲ್ತೀವಿ. ನಾವು ಏನ್ ಮಾಡ್ತೀವಿ ಬದ್ಧವಾಗಿರ್ತೀವಿ. ಒಳ್ಳೆ ಮಾತುಕತೆ ಮುಗಿತಂದ್ರೆ ಒಳ್ಳೇದಾಯ್ತು. ಮಾತುಕತೆ ಮುಗಿಲಿಲ್ಲ ಅಂದ್ರೆ ನಾವು ಎದಕ್ಕೂ ತಾವು ರಾಜ್ಯ ಸಮಿತಿ ಜಂಟಿ ಕೆಲಸ ಸಮಿತಿ ಏನ್ ಹೇಳ್ತಾರೆ ನಾವು ಬದ್ಧವಾಗಿರ್ತೀವಿ ಅಂತೇಳಿ ಈ ಮೂಲಕ ತಮಗೆ ಹೇಳಕ್ ಬಯಸ್ತೀನಿ. ಅದ್ರ ಜೊತೆಯಲ್ಲಿ ನಾ ಇನ್ನೊಂದು ಮಾತು ಹೇಳಕ್ ಬಯಸ್ತೀನಿ. ಈಗ ನಮ್ಮ ಒಂದು ವಿಜಯಪುರ ವಿಭಾಗದಲ್ಲಿ ಒಂದು ಮುಂದಿನ ತಿಂಗಳಲ್ಲಿ ಹೊಸ ವರ್ಷದಲ್ಲಿ ಒಂದು ನಮ್ಮ ಈಶಾನ್ಯ ವಲಯದ ಒಂದು ಸಮಾವೇಶ ಹಾಗೂ ಮತ್ತು ವಿಜಯಪುರ ವಿಭಾಗದ ಒಂದು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಉಪಮುಖ್ಯ ಮುಕ್ತಾಯ ನಂತರ ಈ ಕಾರ್ಯಕ್ರಮವನ್ನು ತಮ್ಮ ಒಂದು ತಿಳಿಸಿ ಏನಪ್ಪಾ ಅಂದ್ರೆ ಆಯೋಜನೆ ಮಾಡ್ತೀನಿ. ಆ ಕಾರ್ಯಕ್ರಮಕ್ಕೆ ರಾಜ್ಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು, ನೌಕರರು, ಪದಾಧಿಕಾರಿಗಳು, ಸದಸ್ಯರು ಎಲ್ಲರೂ ಕೂಡ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ತಮಗೆ ಮನವಿ ಮಾಡ್ತೀನಿ. ಈ ಒಂದು ಸಂದರ್ಭದಲ್ಲಿ ನನಗೊಂದು 2 ಮಾತು ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ವಂದಿಸಿ ನಾನು 2 ಮಾತು ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಭಾರತ್.